ಕಾನ್ಷಿಯಸ್ ಮೈಂಡಲ್ಲಿ ಅದನ್ನು ಮರ್ತೋಗಿದ್ದೀರ, ಬಟ್ ಅದು ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಕುತ್ಕೊಂಡಿರುತ್ತೆ. ನಾವು ಆಟೋ ಪೈಲಟ್ ಲೈಫ್ ಅಂತ ಕೇಳಿದ್ದೀರಾ ನೀವು? ಹಾಂ, ಓಕೆ. ನಾನೊಂದು ಜಸ್ಟ್ ನಿಮಗೆ ಒಂದು ಕೇಳ್ತೀನಿ. ಬೆಳಿಗ್ಗೆ ಬ್ರಷ್ ಮಾಡ್ತೀರಲ್ಲ? ಹೌದು. ಆರ್ ಯು ಅವೇರ್ ಯು ಆರ್ ಬ್ರಷಿಂಗ್? ಮೇ ಬಿ ನಾಟ್. That is autopilot. So because when you do certain things over a period of time, it becomes a habit, and all habits are autopilot. ಇದೆಲ್ಲ ಅಂಶಗಳು ನಮಗೆ ನಾವು ಬರೆಯೋ ಹ್ಯಾಂಡ್ ರೈಟಿಂಗ್ ನಲ್ಲಿ ಗೊತ್ತಾಗುತ್ತಾ? ಹೌದು, ಗೊತ್ತಾಗುತ್ತೆ. ಸೊ ಏನೇನು ಅನಲೈಸ್ ಮಾಡ್ಬೋದು ಅಂದ್ರೆ, ನಾನು ಯಾವುದೋ ಒಂದು ನೋಟ್ಸ್ ಬರೆದಿಟ್ಟಿರ್ತೀನೋ ಅಥವಾ ಏನೋ ನನಗೆ ಅನ್ಸಿದ್ದೇನು ಬರೆದಿಟ್ಟಿರ್ತೀನೋ. ಸೊ ನಮಗೆ ಅನಾಲಿಸಿಸ್ ಅಂತ ಬಂದಾಗ ನಾವು ಯೂಶುವಲಿ ಒಂದು ಸ್ಕ್ರಿಪ್ಟ್ ಕೊಡ್ತೀವಿ. ಕಂಟೆಂಟ್ ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ವೆಲ್ಕಮ್ ಟು ಇನ್ಫೋಟ್ ಹೊನ್ನಡಿ. ಕಂಟಿನ್ಯೂಯಿಂಗ್ ಕಾನ್ವರ್ಸೇಷನ್ ವಿತ್ ವಿಜಯ ಪರ್ವತ್ ರೆಡ್ಡಿ ಮ್ಯಾಮ್. ಮ್ಯಾಮ್, ಲಾಸ್ಟ್ ಎಪಿಸೋಡ್ ನಲ್ಲಿ ವಾಟ್ ಇಸ್ ಗ್ರಾಫಾಲಜಿ, ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್ ಅಂದ್ರೆ ಏನು ಎಲ್ಲವನ್ನು ತಿಳ್ಕೊಂಡ್ವಿ. ಹೌದು. ಅಂಡ್ ಆಸ್ ಪ್ರಾಮಿಸ್ಡ್ ನಾವಿವಾಗ ಗ್ರಾಫೋಥೆರಪಿ ಬಗ್ಗೆ ಮಾತಾಡೋದು. ಓಕೆ. ಸೊ ವಾಟ್ ಇಸ್ ಗ್ರಾಫೋಥೆರಪಿ? ಓಕೆ, ನೋಡಿ, ಗ್ರಾಫೋಥೆರಪಿ ಅಂತ ಬಂದಾಗ ವಿ ಹ್ಯಾವ್ ಟು ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಎಷ್ಟು ಜನಕ್ಕೆ ಮೈಂಡ್ ಬಾಡಿ ಕೋಆರ್ಡಿನೇಷನ್ ಅಂದರೆ ಅರ್ಥ ಆಗುತ್ತೆ? ಓಕೆ, ನೋಡಿ, ನಮ್ಮಲ್ಲಿ ವಾಲಂಟಿಯರ್ ಪ್ರಾಸೆಸ್ ಇದೆ, ಇನ್ವಾಲಂಟಿಯರ್ ಪ್ರಾಸೆಸ್ ಇದೆ. ಹಾರ್ಟ್ ಬೀಟು ಇಸ್ ಅ ಇನ್ವಾಲಂಟ್ರಿ ಥಿಂಗ್. ನಮ್ಮದು ಹಾರ್ಟ್ ನಾವು ಇರಲಿ ಇಲ್ಲದೆ ಇರಲಿ 24 ಗಂಟೆನೂ ಹೊಡ್ಕೋತಾನೆ ಇರುತ್ತೆ. ಅದು ಇನ್ವಾಲಂಟ್ರಿ ಫಂಕ್ಷನ್ ಆಫ್ ದ ಬಾಡಿ ಅಂತ ಹೇಳ್ತೀವಿ. ವಾಲಂಟ್ರಿ ಫಂಕ್ಷನ್ ಆಫ್ ದ ಬಾಡಿ ಅಂತ ಬಂದಾಗ ನಾವು ನಮ್ಮ ಒಂದು ಯೋಚನೆ ಮಾಡಿಬಿಟ್ಟು ನಾನಿವಾಗ ಕೈ ಮೂವ್ ಮಾಡಬೇಕು ಅಂತಂದರೆ ನಾನು ಅಂದ್ಕೊಂಡ್ಮೇಲೆ ಮಾಡಬೇಕು. ಅಭ್ಯಾಸ ಆಗಿದ್ರೆ ಅದಕ್ಕದೇ ಮೆಕ್ಯಾನಿಕಲ್ ಅಥವಾ ಆಟೋ ಪೈಲಟಲ್ಲಿ ಬರುತ್ತೆ. ರೈಟ್. ಸೊ ಇವಾಗ ತಗೊಳ್ಳಿ, ಸ್ಪೋರ್ಟ್ಸ್ ಮ್ಯಾನ್ನಲ್ಲಿ ಮೈಂಡ್ ಆ್ಯಂಡ್ ಬಾಡಿ ಕೋಆರ್ಡಿನೇಷನ್ ಇಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ. ನಾವು ಯಾವುದೇ ಕೆಲಸ ಮಾಡಬೇಕಂದ್ರೂ ಒಂದು ಈ ರೀತಿ ಎಕ್ಸಾಂಪಲ್, ಒಂದು ಪೆನ್ ಹೋಲ್ಡ್ ಮಾಡೋಕ್ಕೆ ಕೋಆರ್ಡಿನೇಷನ್ ಇಲ್ಲ ಅಂತಂದರೆ ನಾವು ಬರೆಯೋ ಅಕ್ಷರಗಳು ಕರೆಕ್ಟಾಗಿ ಬರಲ್ಲ. ಒಂದು ಅಡುಗೆ ಮನೆಯಲ್ಲಿ ಉಪ್ಪು ಖಾರ ಎಲ್ಲ ಹಾಕ್ತಾ ಇರ್ತೀವಿ, ಆ ಕ್ವಾಂಟಿಟಿ ಸಹ ಒಂದು ಕೋಆರ್ಡಿನೇಷನ್ ಇಲ್ಲ ಅಂತಂದರೆ ಮೈಂಡ್ ಒಂದು ಥಿಂಕ್ ಮಾಡಿ ಬಾಡಿ ಒಂದು ಮಾಡಿದ್ರೆ ಎಲ್ಲ ಕೆಲಸ ಕೆಟ್ಟೋಗುತ್ತೆ. ಮೈಂಡ್ ಥಿಂಕ್ ಮಾಡಿದ್ದನ್ನು ಬಾಡಿ ಮಾಡಬೇಕು. ಸೊ ವಿ ಸೇ ದಟ್ ಯೋಗ ಅಂತ ಅಂದರೆ ಬೋತ್ ಬಾಡಿ ಆ್ಯಂಡ್ ಮೈಂಡ್ ಆರ್ ಇನ್ ಹಾರ್ಮೋನಿ ಆ್ಯಂಡ್ ಒಂದೇ ಡೈರೆಕ್ಷನಲ್ಲಿ ಹೋಗೋದು. ದಟ್ ಈಸ್ ದ ಯೂನಿಯನ್. ಯೋಗ ಅಂದರೆ ಯೂನಿಯನ್ ಅಂತೀವಿ. ಆ ಯೂನಿಯನ್ ಯಾವುದ್ರದ್ದು? ನಮ್ಮ ಮನಸ್ಸು, ನಮ್ಮ ದೇಹ. ಸಕ್ಸಸ್ ಯಾವಾಗ ಸಿಗುತ್ತೆ? ವೆನ್ ಯುವರ್ ಮೈಂಡ್ ಬಾಡಿ ಗೋಸ್ ಇನ್ ದ ಸೇಮ್ ಡೈರೆಕ್ಷನ್. ಅಂದರೆ ಅಲೈನ್ಮೆಂಟ್ ಅಂತ ಹೇಳ್ತೀವಿ. ನಾವು ಅಂದ್ಕೊಂಡಿರೋದಕ್ಕೂ ಮಾಡೋದಕ್ಕೂ ಎರಡು ಒಂದೇ ಡೈರೆಕ್ಷನ್ ಇರಬೇಕು. ತುಂಬ ಸಲ ಏನಾಗುತ್ತೆ, ಫ್ರಿಕ್ಷನ್ ಇರುತ್ತೆ, ಅವೆರಡರ ಮಧ್ಯೆ ಫ್ರಿಕ್ಷನ್ ಇರುತ್ತೆ. ನೋಡಿ, ಕರೆಂಟ್ ಟ್ರೆಂಡ್ ತಗೊಳ್ಳಿ. ಇದು ಶುರುವಾಯಿತು 1990s, ಲೇಟ್ 90s. ಸಾಫ್ಟ್ವೇರ್ ಜಾಬ್ ಅಂದರೆ ಲೈಕ್ ಅದೊಂಥರ ಸ್ಟೇಟಸ್ ವಿಷಯ ಆಗಿತ್ತು. ಏನಾಯಿತು, ಎಲ್ಲರೂ ಸಾಫ್ಟ್ವೇರ್ ಜಾಬ್ಗೆ ಹೋಗಕ್ಕೆ ಶುರು ಮಾಡಿದ್ರು. ಅವ್ರು ಅದರಲ್ಲಿ ಪ್ಯಾಷನ್ ಇದೇನೋ ಇಲ್ವೋ, ಯಾವುದೋ ಒಂದು ಇಂಜಿನಿಯರಿಂಗ್ ಬ್ರ್ಯಾಂಚ್ ತೊಗೊಂಬಿಡಿ, ಮುಗಿದಾದ್ಮೇಲೆ ಒಂದು ಕೋರ್ಸ್ ಮಾಡ್ಕೊಂಬಿಡಿ, ಹೋಗಿ ಸಾಫ್ಟ್ವೇರ್ ಜಾಬ್ ಮಾಡಬೇಡಿ. ಅದೇ ರೀತಿ ಆಗಿತ್ತು. ಯಾಕೆ ಇವಾಗ ಜನ ಫ್ರಸ್ಟ್ರೇಷನಲ್ಲಿದ್ದಾರೆ ಅಂತಂದರೆ, ನೋಡಿ, ಒಳಗಡೆ ಅವ್ರಿಗೆ ಅದ್ರ ಬಗ್ಗೆ ಪ್ಯಾಷನ್ ಇದೆ. ಹಾಂ, ಬಟ್ ಏನಪ್ಪ ಚೆನ್ನಾಗಿ ದುಡ್ಡು ಮಾಡ್ಬೋದು ಅಂತ ಅಲ್ಲಿ ಹೋಗಿ ಸೇರ್ಕೊಂಡಿದ್ದಾರೆ. ಹಾಂ, ಅದಕ್ಕೆ ಇವಾಗ ನಾನೇನು ಹೇಳ್ತೀನಿ ಅಂದರೆ ಮೈಂಡ್ ಆ್ಯಂಡ್ ಬಾಡಿಯಲ್ಲಿ ಅಲೈನ್ಮೆಂಟ್ ಇಲ್ಲ. ಓಕೆ ಓಕೆ, ಅದಕ್ಕೆ ಆ ಫ್ರಸ್ಟ್ರೇಷನ್ ಸ್ಟಾರ್ಟ್ ಆಗುತ್ತೆ. ಸೊ ಈ ಥೆರಪಿ ಏನು ಮಾಡುತ್ತಪ್ಪ ಅಂದರೆ ಇಟ್ ಬ್ರಿಂಗ್ಸ್ ಅ ಕೋಆರ್ಡಿನೇಷನ್ ಬಿಟ್ವೀನ್ ದ ಮೈಂಡ್ ಆ್ಯಂಡ್ ಬಾಡಿ. ಓಕೆ, ಇವಾಗ ನೋಡಿ, ಎಷ್ಟೊಂದು ಸಲ ನೀವು ರಾತ್ರಿ ಮಲ್ಕೋಬೇಕಾದ್ರೆ ಡಿಸೈಡ್ ಮಾಡ್ತೀರ, ಓಕೆ ನಾನು ಬೆಳಿಗ್ಗೆ ಎದ್ದು ಎಕ್ಸಸೈಸ್ ಮಾಡಬೇಕು, ಯೋಗ ಮಾಡಬೇಕು ಅಂತ. ಬೆಳಿಗ್ಗೆ ಎದ್ಮೇಲೆ ಮತ್ತೆ ಅದೇ ಮೈಂಡೇ, ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೊಂಡು ಅಲಾರಾಮ್ ಆಫ್ ಮಾಡಿ ಇನ್ನೊಂದು 5 ನಿಮಿಷ. ಏನಕ್ಕೆ? ಬಾಡಿ ರೆಡಿ ಇಲ್ಲ ಮಾಡೋಕ್ಕೆ. ಒಂದು ಲೆವೆಲ್ ಆದಮೇಲೆ ಏನಾಗುತ್ತಪ್ಪ ಅಂದರೆ ಬಾಡಿ ಸ್ಟಾರ್ಟ್ಸ್ ಕಂಟ್ರೋಲಿಂಗ್ ಯುವರ್ ಮೈಂಡ್. ಓಕೆ. ಸೊ ಅಂದರೆ ನಮ್ಮ ಟೈರ್ಡ್ನೆಸ್ ಅಥವಾ ನಮ್ಮ ಲೇಸಿನೆಸ್ ಕೂಡ ಮೈಂಡಿಗೆ ಅದು ಅಭ್ಯಾಸ ಮಾಡಿಸ್. ಹೌದು, ದಟ್ಸ್ ಅ ವೆರಿ ಡೇಂಜರಸ್ ಸಿಚುವೇಶನ್. ಯಾಕಂದರೆ ಇಲ್ಲಿ ನೀವು
ಸಂಪೂರ್ಣ. ಸಿ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಅನಿಮಲ್ಸ್ ಆ್ಯಂಡ್ ಹ್ಯೂಮನ್ ಬೀಯಿಂಗ್ಸ್? ಹ್ಯೂಮನ್ ಬೀಯಿಂಗ್ಸ್ ಕ್ಯಾನ್ ರ್ಯಾಷನಲೈಸ್ ಥಿಂಗ್ಸ್. ನೋಡಿ, ಪ್ರಾಣಿಗಳಿಗೆ ನೇಚರು 90% ಆಫ್ ದ ಲೈಫ್ ನೇಚರ್ ಫಿಕ್ಸ್ ಮಾಡಿಬಿಟ್ಟಿದೆ. ಏನಪ್ಪ ಪ್ರಾಣಿಗಳಿಗೆ ಇಂಪಾರ್ಟೆಂಟು? ತಿನ್ನಕ್ಕೆ ಊಟ ಸಿಗಬೇಕು, ಪ್ರೆಡೆಟರ್ಸಿಂದ ಪ್ರೊಟೆಕ್ಟ್ ಮಾಡ್ಕೋಬೇಕು, ರೈಟ್. ಆ್ಯಂಡ್ ಈವನ್ ಅಗೇನ್ಸ್ಟ್ ದ ನ್ಯಾಚುರಲ್ ಥಿಂಗ್ಸ್, ಮಳೆ ಇರ್ಬೋದು, ಬೆಂಕಿ, ವಾಟ್ ಎವರ್. ಇಷ್ಟೇ ಪ್ರಾಣಿಗಳ ಜೀವನ. ದಟ್ಸ್ ಆಲ್ ಇಟ್ ಈಸ್ ರಿಕ್ವೈರ್ಡ್. ಮನುಷ್ಯ ಅಂತ ಬಂದಾಗ ಅದು ಚೇಂಜ್ ಆಗುತ್ತೆ. ಸೊ ಇವಾಗ ಈ ಮೈಂಡ್ ಬಾಡಿ ಕೋಆರ್ಡಿನೇಷನ್ ಇಲ್ಲ ಅಂತಂದರೆ ನಮಗೆ ನಾವೇ ವಿ ಆರ್ ಕ್ರಿಯೇಟಿಂಗ್ ದಟ್ ಫ್ರಿಕ್ಷನ್. ಸೊ ಆ ರ್ಯಾಷನಲಿಸಮ್ ಕೆಲವು ಜನ ಏನು ಮಾಡ್ತಾರೆ, ಅದನ್ನು ಆ ಫ್ರಸ್ಟ್ರೇಷನ್ನ ಹೋಗ್ಲಾಡ್ಸ್ಕೊಳ್ಳೋಕ್ಕೆ ದೇ ಗೆಟ್ ಅಡಿಕ್ಟೆಡ್. ನಾವೇನು ಹೇಳ್ತೀವಿ, ಇದೊಂದು ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್ ಭಾಷೆ ಅಂತ ಹೇಳ್ಬೋದು ನಾವು. ಅಡಿಕ್ಷನ್ಸ್ ಆರ್ ಕ್ರಿಯೇಟೆಡ್ ಬಿಕಾಸ್ ದೇ ಆರ್ ಟ್ರೈಂಗ್ ಟು ಫುಲ್ಫಿಲ್ ಅ ವಾಯ್ಡ್ ಇನ್ ಲೈಫ್. ಓಕೆ, ನೀವು ತಗೊಳ್ಳಿ. ಇವಾಗ ನಾವು ಮಾತಾಡ್ತಾ ಇದ್ವಲ್ಲ, ಸ್ವಲ್ಪ ಜನ ಓಕೆ ಹೊಸ ಸೀರೆ ತಗೋತಾರೆ, ಪಿಕ್ಚರ್ ತಗೊತಾರೆ, ಹಾಕ್ತಾರೆ. ಏನಕ್ಕೆ ಅಂದರೆ ಅವ್ರಿಗೆ ಒಂದು ವ್ಯಾಲಿಡೇಷನ್ ಬೇಕಾಗುತ್ತೆ. ಅದು ಒಂದು ವಾಯ್ಡ್ ಇದೆ ಅವ್ರ ಮೈಂಡಲ್ಲಿ, ಅದನ್ನು ಅವರು ಈ ರೀತಿ ಫಿಲ್ ಮಾಡ್ಕೋತಾ ಇದ್ದಾರೆ. ಕೆಲವರು ಸಿಗರೇಟ್ ಸೇರ್ತಾರೆ, ಏನೋ ಟೆನ್ಷನ್ ಅಂತ ಹೆಸರು ಕೊಟ್ಟಿರ್ತಾರೆ, ಬಟ್ ಆ ಟೆನ್ಷನ್ ಏನಕ್ಕೆ ಬಂತು? ಯು ಆರ್ ನಾಟ್ ಏಬಲ್ ಟು ಹ್ಯಾಂಡಲ್ ದ ಸಿಚುವೇಶನ್ಸ್. ಐ ಆಮ್ ನಾಟ್ ಸೇಯಿಂಗ್ ಈವನ್ ಸಿಚುವೇಶನ್ಸ್. ಯು ಆರ್ ನಾಟ್ ಏಬಲ್ ಟು ಹ್ಯಾಂಡಲ್ ಯುವರ್ ರೆಸ್ಪಾನ್ಸ್ ಟು ದ ಸಿಚುವೇಶನ್ಸ್. ಯುವರ್ ರೆಸ್ಪಾನ್ಸ್. ನೋಡಿ, ಲೈಫಲ್ಲಿ ಒಂದೇ ಸಿಚುವೇಶನಲ್ಲಿ 3 ಜನ ಇದ್ದರೆ 3 ಜನ ಡಿಫ್ರೆಂಟಾಗಿ ರಿಯಾಕ್ಟ್ ಮಾಡ್ತಾರೆ. ಏನಕ್ಕೆ ಅಂದರೆ ಸೇಮ್ ಸಿಚುವೇಶನ್. ಬಿಕಾಸ್ ನಮ್ಮ ಒಂದು ಕ್ಯಾರೆಕ್ಟರಿಂದ ನಮ್ಮ ರೆಸ್ಪಾನ್ಸ್ ಬರುತ್ತೆ. ಕೆಲವರು ಎಸ್ಪೆಷಲಿ ಹೆಣ್ಮಕ್ಳು ಜಿಳ್ಳೆ ನೋಡಿದ ತಕ್ಷಣ ಕಿರ್ಚ್ಕೋತಾರೆ. ಕೆಲವರು ಓಕೆ ಬಂದಿದೆ, ಏನೋ ಒಂದು ಹಿಟ್ಟು ಹೊಡಿಬೇಕಾ, ಏನೋ ಹೊಡಿಬೇಕಾ, ಅದನ್ನು ಆಮೇಲೆ ಹೊರಗಡೆ ಎತ್ತಾಕಬೇಕು. ಏನಕ್ಕೆ ಆ ರೆಸ್ಪಾನ್ಸ್ ಬೇರೆ ಆಗಿರುತ್ತೆ ಅಂದರೆ ಇಟ್ ಆಲ್ ಕಮ್ಸ್ ಫ್ರಮ್ ಅವರ್ ಬಿಲೀಫ್ ಸಿಸ್ಟಮ್ಸ್. ನಾವು ಯಾವ ರೀತಿ ಬೆಳೆದಿದ್ದೀವಿ, ಯಾವ ಎಕ್ಸ್ಪೀರಿಯನ್ಸಸ್ ಮಾಡಿದ್ದೀವಿ. ಸೊ ಗ್ರಾಫೋಥೆರಪಿ ಈಸ್ ಆಲ್ ಕಾನ್ಸಂಟ್ರೇಟೆಡ್ ಟು ಬ್ರಿಂಗ್ ದಟ್ ಕೋಆರ್ಡಿನೇಷನ್ ಬಿಟ್ವೀನ್ ದ ಮೈಂಡ್ ಆ್ಯಂಡ್ ಬಾಡಿ. ಅದೆರಡು ಅಲೈನ್ಮೆಂಟಲ್ಲಿದ್ದಾಗ ಥಿಂಗ್ಸ್ ವರ್ಕ್ ಲೈಕ್ ಮ್ಯಾಜಿಕ್. ನೋಡಿ, ಸೊ ಯಾರಿಗೆ ಹೆಲ್ಪ್ ಆಗುತ್ತೆ ಇದು? ನೋಡಿ, ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಅಂತ ಹೇಳ್ಬೋದು ನಾನು. ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಯಾಕಂದರೆ ತುಂಬ ಜನಕ್ಕೆ ತಮ್ಗೆ ಏನು ಬೇಕಾಗಿದೆ ಅನ್ನೋದೇ ಗೊತ್ತಿರಲ್ಲ. ಸೊ ಏನೋ ಸರಿಯಾಗಿ ಸಮಥಿಂಗ್ ಈಸ್ ನಾಟ್ ವರ್ಕಿಂಗ್ ಇನ್ ಲೈಫ್ ಅಂತ ಅನಿಸ್ತಾ ಇರುತ್ತೆ. ಇವಾಗ ನೋಡಿ, ಇವಾಗ ಕೆಲವರು ಕೆಲಸ ಮಾಡೋರು ಫ್ರಸ್ಟ್ರೇಟ್ ಆಗಿರ್ತಾರೆ. ಅವ್ರಿಗೆ ಫ್ರಸ್ಟ್ರೇಷನ್ ಇದೆ ಅಂತ ಗೊತ್ತು. ಅವ್ರೇನು ಅನ್ಕೊತಾರೆ, ಈ ಕೆಲಸ ನನಗೆ ಫ್ರಸ್ಟ್ರೇಷನ್ ಕೊಡ್ತಾ ಇದೆ ಅಂದ್ಕೊಂಡಿರ್ತಾರೆ. ನೋ, ಯುವರ್ ರೆಸ್ಪಾನ್ಸ್ ಟು ದಟ್ ಸಿಚುವೇಶನ್, ನೀವು ಹೇಗೆ ನಿಮ್ಮ ಎಮೋಷನ್ಸ್ನ ಥಾಟ್ಸ್ನ ಹ್ಯಾಂಡಲ್ ಮಾಡ್ತಿದ್ದೀರಾ ಆ ಪರ್ಟಿಕ್ಯುಲರ್ ಸಿಚುವೇಶನ್ಸ್ಗೆ, ದಟ್ ಈಸ್ ಮೇಕಿಂಗ್ ಯುವರ್ ಲೈಫ್. ಫ್ರಸ್ಟ್ರೇಷನ್ ಈಸ್ ನಥಿಂಗ್ ಬಟ್ ಯುವರ್ ಓನ್ ಎಮೋಷನ್ಸ್ ವರ್ಕಿಂಗ್ ಅಗೇನ್ಸ್ಟ್ ಯು. Come again. So frustration is nothing but your own emotions working against you. Okay. ಸಿ, ಕೆಲಸಕ್ಕೆ ಸೇರ್ಬೇಕಾದ್ರೆ ನಿಮಗೆ ಗೊತ್ತಿತ್ತು ಏನು ಕೆಲಸ ಅಂತ. ನೀವು ಆ ಕೆಲಸಕ್ಕೆ ಸೇರಕ್ಕೆ ಯಾರಾದರೂ did someone point a gun at you or forced you to go there? You went there. ಚೆನ್ನಾಗಿ ದುಡ್ಡು ಸಿಗುತ್ತೆ, ಚೆನ್ನಾಗಿ ಸ್ಯಾಲ್ರಿ ಸಿಗುತ್ತೆ, ಕಾರ್ಪೊರೇಟ್ ಲೈಫು, ಅದೊಂದು ಎನ್ವೈರ್ಮೆಂಟು. ಹೊರಗಡೆಯಿಂದ ಎವ್ರಿಥಿಂಗ್ ಲುಕ್ಸ್ ಫ್ಯಾಬುಲಸ್ ಆರ್ ಗ್ರಾಸ್ ಇಸ್ ಗ್ರೀನ್ ಆನ್ ದ ಅದರ್ ಸೈಡ್. ಹೊರಗಡೆಯಿಂದ ನೋಡಿರ್ತಾರೆ ಎಲ್ಲರೂ. ಸೊ ಹೋಗಿ ಜಾಯ್ನ್ ಆಗ್ತಾರೆ. ಎಲ್ಲ ಗೊತ್ತಿರುತ್ತೆ, ಕೆಲಸ ಜಾಸ್ತಿ ಇರುತ್ತೆ, ವೀಕೆಂಡ್ಸು ಕೆಲವು ಸಲ ಕೆಲಸ ಮಾಡಬೇಕಾಗಿರುತ್ತೆ, ಎಲ್ಲ ಗೊತ್ತಿರುತ್ತೆ. ಹೋಗಿ ಸೇರ್ಕೋತಾರೆ. ಆಮೇಲೆ ಕಂಪ್ಲೇಂಟ್ ಮಾಡ್ತಾರೆ. ಏನಕ್ಕೆ? ಹೌದು, ಅದೆಲ್ಲ ಗೊತ್ತಿದೆ, ಎಮೋಷನ್ಸ್ ಪ್ರಾಸೆಸ್ ಆಗಿರಲ್ಲ, ರಿಯಲ್ ಟೈಮ್ ಎಕ್ಸ್ಪೀರಿಯನ್ಸ್ ಆಗಿರಲ್ಲ. ಆಮೇಲೆ ದೇ ಹ್ಯಾವ್ ಎನ್ ಆಪ್ಷನ್ ಟು ಕ್ವಿಟ್. ರೈಟ್, ದೇ ಡೋಂಟ್ ವಾಂಟ್ ಟು ಕ್ವಿಟ್. ಯಾಕೆ?
ಸ್ಯಾಲ್ರಿ ಚೆನ್ನಾಗಿರುತ್ತೆ, ಅದೊಂದು ಖರ್ಚು ಮಾಡೋಕ್ಕೆ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಅದೊಂಥರ ಕಂಫರ್ಟ್ ಕೊಟ್ಟಿರುತ್ತೆ, ಒಂದು ಸೆಕ್ಯೂರಿಟಿ ಕೊಟ್ಟಿರುತ್ತೆ. ಸೊ ಲೈಫ್ ಈಸ್ ಆಲ್ ಅಬೌಟ್ ದ ಚಾಯ್ಸಸ್ ಯು ಮೇಕ್ ಫಾರ್ ಯುವರ್ ಕಂಫರ್ಟ್. ಬಟ್ ವಾಟ್ ಈಸ್ ದ ಪ್ರೈಸ್ ಯು ಆರ್ ಪೇಯಿಂಗ್, ಈಸ್ ಇಟ್ ವರ್ತ್? ಅದು ಇಟ್ಸ್ ಇಂಡಿವಿಜುವಲ್ಸ್ ಡಿಸಿಷನ್. ನಾನೇನು ಹೇಳ್ತೀನಿ, ಇವಾಗ ನಿಮ್ಮದು ಮೈಂಡ್ ಬಾಡಿ ಹಾರ್ಮೋನಿಯಲ್ ಇದ್ದರೆ ನೀವು ಯಾವುದೇ ಕೆಲಸನ ತುಂಬ ಸುಲಭವಾಗಿ ಮಾಡ್ಬೋದು. ಅದು ಇಲ್ಲ ಅಂತಂದರೆ ಮೈಂಡ್ ಒಂದು ಹೇಳುತ್ತೆ, ಬಿಕಾಸ್ ದಟ್ಸ್ ವಾಟ್ ಹ್ಯಾಸ್ ಕ್ರಿಯೇಟೆಡ್ ಆಲ್ ದಿಸ್. ಬಾಡಿಗೆ ಮಾಡೋಕ್ಕಿಷ್ಟ ಇರಲ್ಲ. ಸೊ ಗ್ರಾಫೋಥೆರಪಿನ ಪ್ರಾಕ್ಟೀಸ್ ಮಾಡೋದ್ರಿಂದ ಬಾಡಿ ಆ್ಯಂಡ್ ಮೈಂಡ್ನ ಕೋಆರ್ಡಿನೇಷನ್ ಅಂತ. ಎಷ್ಟು ದಿನಗಳ ಕಾಲ ನಾನು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ? ಓಕೆ ನೋಡಿ, ಈ ಪ್ರಶ್ನೆ ನಾನು ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್ ಕಲ್ತ ಮೇಲೆ ನಾನು ಕಲ್ತವ್ರ ಹತ್ರನೇ ನಾನು ಫೆಸಿಲಿಟೇಟರ್ ಆಗಿ ವರ್ಕ್ ಮಾಡಿದೆ, 1 year ವರ್ಕ್ ಮಾಡಿದೆ. ಸೊ ನಮ್ಮ ಮೆಂಟರ್ ನಮಗೆ ಹೇಳಿದ್ದೇನಪ್ಪ ಅಂದರೆ, ಎಷ್ಟು ಸಲ ನೀವು ಊಟ ಮಾಡಬೇಕು, ಯಾವಾಗ ಯಾವಾಗ ಹಸುವಾಗುತ್ತೆ ಅವಾಗ ಊಟ ಮಾಡಬೇಕು. ನೀವು ದಿನಾಗಲೂ ಸ್ನಾನ ಮಾಡ್ತಿರತ್ತೆ, ಬಾಡಿ ಕ್ಲೀನಾಗಿ ಇಟ್ಕೋಬೇಕು ಅಂತ. ಬಟ್ ಮೈಂಡ್ನ ಕ್ಲೀನಾಗಿ ಇಟ್ಕೊಳ್ಳೋದ್ರ ಬಗ್ಗೆ ಎಷ್ಟು ಜನ ಯೋಚನೆ ಮಾಡ್ತಾರೆ? ಸೊ ಗ್ರಾಫೋಥೆರಪಿ ಈಸ್ ಯು ಆರ್ ಡಿಕ್ಲಟರಿಂಗ್ ಯುವರ್ ಮೈಂಡ್. ಸೊ ಮೈಂಡ್ನ ಕ್ಲೀನಾಗಿ ಇಟ್ಕೋಬೇಕು. ಇಟ್ಸ್ ಅ ಡೈಲಿ ಥಿಂಗ್. ಐ ವಿಲ್ ಸೇ ಇಟ್ಸ್ ಅ ಲೈಫ್ ಸ್ಟೈಲ್. ಸೊ ಎಷ್ಟು ಟೈಮ್ ಡೆಡಿಕೇಟ್ ಮಾಡಬೇಕಾಗುತ್ತೆ ಒಂದು ದಿನದಲ್ಲಿ? ಓಕೆ ನೋಡಿ, ಗ್ರಾಫೋಥೆರಪಿ ಅಂತ ಬಂದಾಗ ನಾವು ಹೇಳೋದು 8 to 13 minutes ಬೇಕಾಗುತ್ತೆ ಒಂದು ಪ್ಯಾಟರ್ನು, ಒಂದು ಪೇಜ್ ಬರೆಯೋಕ್ಕೆ ಅಂತ. ಓಕೆ, ಸೊ ಅದಕ್ಕೂ ಮುಂಚೆ ವಿಸೆ ಒಂದಷ್ಟು ರಿಚುವಲ್ಸ್. ಓಕೆ, ಒಂದಷ್ಟು ರಿಚುವಲ್ಸ್ ಇದೆ ಇದಕ್ಕೆ. ಓಕೆ, ಏನಪ್ಪ? ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್, ಬೆಳಿಗ್ಗೆ ಬರೆದ್ರೆ ಅದರದ್ದು ಲಾಭ ಜಾಸ್ತಿ ಇರುತ್ತೆ. ಅರ್ಲಿ ಮಾರ್ನಿಂಗ್. ಯಾ, ಓಕೆ. ಆಮೇಲೆ ಒಂದು ಕಾಮಾಗಿರೋ ಪ್ಲೇಸಲ್ಲಿ ಕೂತ್ಕೊಂಡು ನಾವು ಸೆಟ್ಟಿಂಗ್ ದ ಇಂಟೆನ್ಷನ್ ಅಂತ ಹೇಳ್ತೀವಿ. ಇದು ಹೆಂಗಪ್ಪ ಅಂದರೆ, ನಿಮ್ಗೆ ಗೊತ್ತಿರ್ಬೋದಲ್ಲ, ದೇವರಿಗೆ ಹರಕೆ ಹೊತ್ಕೋತಾರೆ ಅಂತ. ಸೆಟ್ಟಿಂಗ್ ದ ಇಂಟೆನ್ಷನ್ ಈಸ್ ಆಲ್ಸೋ ಸೇಮ್ ಥಿಂಗ್. ಅದು ಏನಕ್ಕೆ ಅಂದರೆ ನೋಡಿ, ರೀಇನ್ಫೋರ್ಸ್ ಆಗಬೇಕು. ನಮ್ಮ ಫೋಕಸ್ ಒಂದು ಕಡೆ ಹೋಗಬೇಕು ಅಂತಂದರೆ ರಿಪಿಟೇಷನಿಂದನೇ ಸಾಧ್ಯ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಅದು ರಿಪೀಟ್ ಆಗ್ತಾ ಇರೋದು ನೋಡಿ, ನಮ್ಮ ಮೈಂಡಲ್ಲಿ ಆನ್ ಆ್ಯಂಡ್ ಆವ್ರೇಜ್ ಒಂದು ಡೇಯಲ್ಲಿ, ಇವಾಗ ಗ್ಯಾಜೆಟ್ಸ್ದೇ ಕಾಲ, ತುಂಬ ಡಿಸ್ಟ್ರಾಕ್ಷನ್ಸ್ ಇದ್ದಾವೆ. ಮೊಬೈಲ್, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ವಾಟ್ಸಾಪು, ವಾಟ್ ನಾಟ್, ನ್ಯೂಸ್ ನೋಡ್ತಾರೆ. ಆನ್ ಆ್ಯಂಡ್ ಆವ್ರೇಜ್ ಸಮ್ 50,000 ಥಾಟ್ಸ್ ಗೋ ಥ್ರೂ ದ ಮೈಂಡ್ ಎವ್ರಿ ಡೇ. ಬಟ್ ನಮ್ಮ ಕಾನ್ಷಿಯಸ್ ಮೈಂಡ್ಗೆ ಎಷ್ಟು ಅವೇರ್ ಇರುತ್ತೆ ಹೇಳಿ? ಹೌ ಮೆನಿ ಥಾಟ್ಸ್ ಯು ಕ್ಯಾನ್ ರಿಮೆಂಬರ್ ಪರ್ ಡೇ? ಜಸ್ಟ್ 100 or 120. ದಟ್ ಈಸ್ ಮೋರ್. ಓಕೆ. Okay, so where do all other thoughts go? They go and sit in your subconscious. Okay, just because we don't remember, ನಮ್ಗೆ ಏನು ಅನ್ಸುತ್ತೆ ಅದು ಹಾಗೇ ಇಲ್ಲ ಅನ್ನೋ ಥರ. ಸೊ ಗ್ರಾಫೋಥೆರಪಿಯಲ್ಲಿ ಸೆಟ್ಟಿಂಗ್ ದ ಇಂಟೆನ್ಷನ್ ಏನಕ್ಕೆ ಅಪ್ಪ ಅಂದರೆ, ಒಂದು ಫೋಕಸ್ ಕ್ರಿಯೇಟ್ ಮಾಡೋದು, ಒಂದು ಗೋಲ್ ಇಟ್ಕೊಂಡು ನಾವು ಸೆಟ್ ಮಾಡ್ತೀವಿ. ಅದಾದಮೇಲೆ ಹ್ಯಾಂಡ್ ಎಕ್ಸಸೈಸ್ ಮಾಡ್ತೀವಿ. ಎಕ್ಸಸೈಸ್. ಎಸ್. ಓಕೆ. ಏನಕ್ಕಪ್ಪ ಅಂದರೆ, ಅದೇ ಇವಾಗ ನೋಡಿ, ಎಲ್ಲದಕ್ಕೂ ಮನೆಯಲ್ಲಿ ಮಷಿನ್ಗಳಿದ್ದಾವೆ. ನಾವು ನಮ್ಮ ಕೈನ ಬಳಸಿ ಮಾಡ್ತಿದ್ದಿದ್ದ ಕೆಲಸಗಳೆಲ್ಲ ಇವಾಗ ಮಷಿನ್ಸ್ ಮಾಡ್ತಾ ಇದೆ. ಸೊ ಏನಾಗಿದೆ, ಆ ಒಂದು ಫ್ಲೆಕ್ಸಿಬಿಲಿಟಿ, ಒಂದು ಎಕ್ಸಸೈಸ್ ಏನು ಸಿಗ್ತಾ ಇತ್ತು, ಇವಾಗ ನಮ್ಮ ಬೆರಳುಗಳಿಗೆ ಸಿಗ್ತಾ ಇಲ್ಲ. ಓಕೆ, ಬರೆಯೋಕ್ಕೆ ಇವಾಗ ನೋಡಿ, ಎಷ್ಟೊಂದು ಜನ ಲ್ಯಾಪ್ಟಾಪಲ್ಲಿ ಟೈಪ್ ಮಾಡ್ತಾರೆ ಅಥವಾ ಡೆಸ್ಕ್ಟಾಪಲ್ಲಿ ಟೈಪ್ ಮಾಡ್ತಾರೆ. ಬೆಳಗ್ಗೆ ಎದ್ದರೆ ಮೊಬೈಲ್ ಇಟ್ಕೋತೀವಿ, ಈ 2 ಫಿಂಗರ್ಸ್ ಯೂಸ್ ಮಾಡಿ ಟೈಪ್ ಮಾಡ್ತೀವಿ. ಅಟ್ಲೀಸ್ಟ್ ಲ್ಯಾಪ್ಟಾಪಲ್ಲಾದರೆ ಒಂದು 10 ಫಿಂಗರ್ಸ್ ಯೂಸ್ ಆಗುತ್ತೆ. ಅದರಿಂದ ಒಂದು ಟ್ರೈನ್ಡ್. ಯಾ. ಸೊ ಲ್ಯಾಪ್ಟಾಪಲ್ಲಿ ಟೈಪ್ ಮಾಡಿದಾಗ ಓನ್ಲಿ 12 ಸಿಗ್ನಲ್ಸ್, 10 to 12 ಸಿಗ್ನಲ್ಸ್ ಆರ್ ಗೋಯಿಂಗ್ ಟು ದ ಬ್ರೈನ್. ಮೊಬೈಲ್ ಇಟ್ಕೊಂಡು ಟ್ಯಾಪ್ ಮಾಡಿದಾಗ 2 ಸಿಗ್ನಲ್ ಹೋಗುತ್ತೆ. ಬಟ್ ವೆನ್ ಯು ರೈಟ್ ಯೂಸಿಂಗ್ ಯುವರ್ ಫಿಂಗರ್ಸ್, ನೋಡಿ, ಫಿಂಗರ್ಸ್ ಅಂದರೆ ಯು ಹ್ಯಾವ್ ಆಲ್ ದ ನರ್ವ್ ಎಂಡಿಂಗ್ಸ್ ಹಿಯರ್. ಹೌ ಮೆನಿ? 10 ಫಿಂಗರ್ಸ್ ಇದ್ದಾವೆ, ಬಟ್ ಎಷ್ಟು ನರಗಳು ಎಂಡಾಗಿದ್ದಾವೆ? ಇಟ್ಸ್ ಮೋರ್. ವೆನ್ ವಿ ರೈಟ್ ವಿತ್ ಅವರ್ ಹ್ಯಾಂಡ್, ರೈಟ್, more than 120
ಸಿಗ್ನಲ್ಸ್ ಗೋ ಟು ದ ಬ್ರೈನ್. ಓಕೆ, ಸೊ ಅದು ಸ್ಟಿಮ್ಯುಲೇಟ್ ಮಾಡುತ್ತೆ. ಇಟ್ಸ್ ಅನ್ ಎಕ್ಸಸೈಸ್ ಫಾರ್ ದ ಮೈಂಡ್. ಅವಾಗ ಏನಾಗುತ್ತೆ, ಅವೇರ್ನೆಸ್ ಜಾಸ್ತಿ ಆಗುತ್ತೆ. ವಿ ಸ್ಟಾರ್ಟ್ ಫೋಕಸಿಂಗ್ ಆನ್ ವಾಟ್ ಥಾಟ್ಸ್ ಆರ್ ಗೆಟಿಂಗ್ ಇನ್ ಅವರ್ ಮೈಂಡ್. ನೋಡಿ, ಬಾಡಿ ಅಂತ ಬಂದಾಗ ಜನ ಆರ್ಗ್ಯಾನಿಕ್ ಅಂತೆ, ಅದಂತೆ ಇದಂತೆ ಎಷ್ಟು ಟೇಕ್ ಕೇರ್ ಮಾಡ್ತಾರೆ ಅವರು ತಿನ್ನೋ ಫುಡ್ಡಲ್ಲಿ. ಬಟ್ ಮೈಂಡ್ ಅಂತ ಬಂದಾಗ ಎಲ್ಲರೂ ಮಾತಾಡ್ಬಿಟ್ಟಿದ್ದಾರೆ. See, that is also food. The information going into your brain is a brain food. How many people, ಎಷ್ಟು ಜನ ಅದನ್ನ ಟೇಕ್ ಕೇರ್ ಮಾಡ್ತಾ ಇದ್ದಾರೆ? ತುಂಬ ಕಡಿಮೆ. ಸೊ ಬರೆಯೋದ್ರಿಂದ ಏನಾಗುತ್ತಪ್ಪ, ನಮಗೆ ಅದೊಂದು ಫೋಕಸ್ ಬರುತ್ತೆ. ನಾವು ಎಲ್ಲಿ ನಮ್ಮ ಫೋಕಸ್ ಇಡಬೇಕು ಅನ್ನೋದ್ರ ಮೇಲೆ ಕ್ಲಾರಿಟಿ ಸಿಗುತ್ತೆ. ಅವಾಗ ಏನಾಗುತ್ತೆ, ಡಿಸ್ಟ್ರಾಕ್ಷನ್ಸ್ ಕಡಿಮೆ ಆಗುತ್ತೆ. ಅವಾಗ ನಾವು ಅನ್ನೆಸರಿ ಸ್ಕ್ರೋಲಿಂಗ್ ಆಗಲಿ, ಅನ್ನೆಸರಿ ಡಿಸ್ಟ್ರಾಕ್ಷನ್ಸ್ ಆಗಲಿ ಅಲೋ ಮಾಡಲ್ಲ. ಓಕೆ, ಸೊ ಅದಕ್ಕೆ ಸೆಟ್ಟಿಂಗ್ ಇಂಟೆನ್ಷನ್. ಹ್ಯಾಂಡ್ ಎಕ್ಸಸೈಸ್ ಏನಪ್ಪ ಅಂದರೆ ಸ್ವಲ್ಪ ಫ್ಲೆಕ್ಸಿಬಲ್ ಮಾಡೋಕ್ಕೆ. ಮುಂಚೆ ಮಾಡ್ತಿರೋ ಕೆಲಸ ಮಾಡ್ತಾ ಇಲ್ಲ ಇವಾಗ. ಒಂದು 5-6 ಹ್ಯಾಂಡ್ ಎಕ್ಸಸೈಸ್ ನಾವು ಮಾಡ್ತೀವಿ. ಓಕೆ, ಸೊ ಅದನ್ನು ಮಾಡಿದಾಗ ಸ್ವಲ್ಪ ಫ್ಲೆಕ್ಸಿಬಿಲಿಟಿ ಬರುತ್ತೆ. ಬರಿಬೇಕಾದ್ರೆ ಈಸಿ ಆಗುತ್ತೆ. ತುಂಬ ಜನ ಕೆಲವು ಪ್ಯಾಟರ್ನ್ಸ್ ಬರೆದಾಗ ನಮ್ಮ ಕೈ ನೋವಾಗುತ್ತೆ ಅಂತಾರೆ. ಯಾಕಂದರೆ ಆ ಮಸಲ್ ಮೂವ್ಮೆಂಟೇ ಆಗಿಲ್ಲ. ನೋಡಿ, ತುಂಬ ದಿನ ಬಿಟ್ಟು ಎಕ್ಸಸೈಸ್ ಮಾಡಿದ್ರೆ ಮೈಕೈ ಎಲ್ಲ ನೋವು ಬರುತ್ತೆ. ಯಾಕೆ ಅಂದರೆ ಆ ಪರ್ಟಿಕ್ಯುಲರ್ ಸೆಟ್ ಆಫ್ ಮಸಲ್ಸ್ ವೇರ್ ನಾಟ್ ಯೂಸ್ಡ್. ಇವಾಗ ಬರೆಯೋದು ಸಹ ಹಂಗೆ ಆಗ್ಬಿಟ್ಟಿದೆ. ಆ ಮಸಲ್ಸ್ ಯೂಸ್ ಮಾಡಿ ತುಂಬ ದಿನ ಆಗಿದೆ. ನಿಮಗೆ ಕೆಲವೊಂದು ಪ್ಯಾಟರ್ನ್ಸ್ ಇದ್ದಾವೆ, ಇಲ್ಲಿಂದ ಶುರುವಾಗಿ ಇಲ್ಲಿವರೆಗೂ ಎಳೆಯುತ್ತೆ ನರ. ಅಂದರೆ ಡ್ರಾ ಮಾಡುವಾಗ, ಡ್ರಾ ಅಲ್ಲ, ಬರಿಬೇಕಾದ್ರೇನೆ. ಓಕೆ ಓಕೆ, ಬಿಕಾಸ್ ದಟ್ ಈಸ್ ದ ಎಕ್ಸ್ಟೆಂಟ್, ಲೈಕ್ ನಾವು ಅದನ್ನ ಯೂಸ್ ಮಾಡಿಲ್ಲ ಅಂತ ಅರ್ಥ. ಓಕೆ, ಗ್ರಾಫೋಥೆರಪಿ ಈಸ್ ಅ ರಿವರ್ಸ್ ಇಂಜಿನಿಯರಿಂಗ್. ನೋಡಿ ಏನಾಗುತ್ತೆ, ನಾನು ಕೈ ಮೂವ್ ಮಾಡಬೇಕು ಅಂತಂದ್ರೆ ನನ್ನ ಬ್ರೈನಿಂದ ಸಿಗ್ನಲ್ ಬರುತ್ತೆ. ಇಟ್ಸ್ ಅ ವಾಲಂಟ್ರಿ ಆ್ಯಕ್ಷನ್. ಸೊ ಐ ಆಮ್ ಮೂವಿಂಗ್ ಮೈ ಹ್ಯಾಂಡ್. ಬರಿಬೇಕಾದ್ರೆ ಸಹ ಇಟ್ಸ್ ಅ ವಾಲಂಟ್ರಿ. ಮೈಂಡಲ್ಲಿ ಥಾಟ್ ಏನು ಬರಿಬೇಕು ಅಂತ ಗೊತ್ತಾದ ಮೇಲೇ ಕೈಗೆ ಬರೆಯೋಕ್ಕೆ ಗೊತ್ತಿದ್ರೆ ಬರೆಯುತ್ತೆ. ಕೆಲವು ಸಲ ನಾವು ಬೋರ್ಡ್ ನೋಡ್ಕೊಂತ ಸ್ಟೂಡೆಂಟ್ಸ್ ಆಗಿದ್ದಾಗ ಇಲ್ಲಿ ಬರಿತಾ ಇರ್ತೀವಿ. ದಟ್ ಈಸ್ ದ ಮಸಲ್ ಮೆಮೊರಿ. ಗ್ರಾಫೋಥೆರಪಿ ಇಸ್ ಅ ರಿವರ್ಸ್ ಇಂಜಿನಿಯರಿಂಗ್. ಮೈಂಡಿಂದ ಕೈಗೆ ಸಿಗ್ನಲ್ ಬಂದು ಬರಿತಾ ಇರ್ತೀವಿ. ಇವಾಗ ನಾವು ಕೈಯಿಂದ ಮೈಂಡ್ಗೆ ಸಿಗ್ನಲ್ ಕಳಿಸ್ತಾ ಇದ್ದೀವಿ. ವಿ ಆರ್ ಫೋರ್ಸಿಂಗ್ ಅವರ್ ಫಿಂಗರ್ಸ್ ಟು ಮೂವ್ ಇನ್ ಅ ಪರ್ಟಿಕ್ಯುಲರ್ ವೇ. ಅದನ್ನು ಕಂಟ್ರೋಲ್ ಮಾಡ್ತಾ ಇದ್ದೀವಿ, ಯಾವ ರೀತಿ ಮೂವ್ ಆಗಬೇಕು ಅಂತ. ನಿಮ್ಮ ಮೈಂಡ್ ಎಂಪವರ್ ಆದರೆ ಬಾಡಿಯಲ್ಲಿ ಏನೇನು ಆಗ್ತಾ ಇದೆ ಅನ್ನೋದನ್ನ ಮೈಂಡ್ಗೆ ಗೊತ್ತಾಗುತ್ತೆ. ಬಟ್ ಮೈಂಡ್ಗೆ ಅದರದ್ದೇ ಆದ ಒಂದು ಬಾಯಿ ಇಲ್ಲ, ಕೊಟ್ಟಿಲ್ಲ ದೇವರು. ಸೊ ಯಾವ ರೀತಿ ಕಮ್ಯುನಿಕೇಟ್ ಮಾಡುತ್ತಪ್ಪ ಅದು ಅಂತ ಅಂದರೆ, ನಾವು ಬರಿಬೇಕಾದ್ರೆ ನಮ್ಮ ಸ್ಟ್ರೋಕ್ಸ್ ಮೂಲಕ ಕಮ್ಯುನಿಕೇಟ್ ಮಾಡುತ್ತೆ. ಸೊ ಈ ಗ್ರಾಫೋಥೆರಪಿ ಅಷ್ಟು ಮೈಂಡ್ನ ಎಂಪವರ್ ಮಾಡಿದ್ಮೇಲೆ, ಸಿ ವಿ ಸೇ sound mind has a sound body. A diseased mind cannot have a healthy body. ಸೊ ಮೈಂಡ್ನ ಟೇಕ್ ಕೇರ್ ಮಾಡಿದ್ರೆ ಬಾಡಿ ಆಟೋಮೆಟಿಕ್ ಆಗಿ ಹೀಲ್ ಆಗುತ್ತೆ. ಯಾಕಂದರೆ ಎನಿ ಡಿಸೀಸ್ ವಿಚ್ ಐ ನೇಮ್ಡ್ ಕಮ್ ಫ್ರಮ್ ಇನ್ಸೈಡ್ ದ ಬಾಡಿ ಅಲ್ಲ, ಎಲ್ಲದು ಒಂದು ಟೈಮಲ್ಲಿ ದೇ ಆರ್ ಥಾಟ್ಸ್. ಓಕೆ, ನಾವು ಗ್ರಾಫೋಥೆರಪಿಯಲ್ಲಿ ವಿ ಆರ್ ಟ್ರೀಟಿಂಗ್ ದ ಸಿಂಪ್ಟಮ್, ನಾಟ್ ಸಿಂಪ್ಟಮ್ಸ್, ದ ರೂಟ್ ಕಾಸ್. ನೋಡಿ, ಮಾಡರ್ನ್ ಮೆಡಿಸಿನ್ ಏನು ಮಾಡ್ತಾ ಇದೆ, ಇಂಗ್ಲೀಷ್ ಮೆಡಿಸಿನ್ ವಾಟ್ ವಿ ಕಾಲ್, ಅದು ಬರೀ ಸಿಂಪ್ಟಮ್ಸ್ನ ಟ್ರೀಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಬ್ಲಡ್ ಪ್ರೆಷರ್ ಅಂತ ಹೋದರೆ ದೇ ಆರ್ ಗೆಟಿಂಗ್ ಅ ಲೈಫ್ ಲಾಂಗ್ ಕಸ್ಟಮರ್ ಬಿಕಾಸ್ ದೇ ಆರ್ ಜಸ್ಟ್ ಟ್ರೀಟಿಂಗ್ ದ ಸಿಂಪ್ಟಮ್. ಇವಾಗ ರೂಟ್ ಕಾಸ್ನ ಟ್ರೀಟ್ ಮಾಡಿದಿದ್ರೆ ಮತ್ತೆ ಅವ್ರಿಗೆ ಮೆಡಿಸಿನ್ ತಗೊಳ್ಳೋ ಅವಶ್ಯಕತೆ ಇರ್ತಿರ್ಲಿಲ್ಲ. ಬಟ್ ಬಿಕಾಸ್ ದೇ ಆರ್ ಟ್ರೀಟಿಂಗ್ ದ ಸಿಂಪ್ಟಮ್ಸ್, ಇಟ್ಸ್ ಅ ಕಂಟಿನ್ಯೂಸ್ ಪ್ರಾಸೆಸ್. ಇದಾಗಿತ್ತು ಇವತ್ತಿನ ಇನ್ಫೋಟ್. ನೋಡಿ, ನಮ್ಮ ಜೊತೆ ಇದ್ರು ಗ್ರಾಫೋಥೆರಪಿಸ್ಟ್ ವಿದ್ಯಾ ಮ್ಯಾಮ್ ಅವರು. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಪೇಷನ್ಸ್. ಸಾಕಷ್ಟು ಮಾಹಿತಿನ ನಮ್ಮ ವೀಕ್ಷಕರಿಗೆ ತಂದುಕೊಟ್ಟಿದ್ದಕ್ಕಾಗಿ ಧನ್ಯವಾದ. ತುಂಬ ಧನ್ಯವಾದ, ನನಗೂ ಇದೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಇವತ್ತಿನ ಸಂಚಿಕೆ ನಿಮ್ಗೆ ಯಾವುದೇ ರೀತಿಯಲ್ಲಿ ಮಾಹಿತಿ ಕೊಟ್ಟಿದ್ರೆ, ಯಾವುದೇ ರೀತಿಯಲ್ಲಿ ಸಹಾಯ ಮಾಡಿದರೆ ಅಲ್ಲಿಗೆ ನಮ್ಮ ಕೆಲಸ ಮುಗ್ದ ಹಾಗೆ.